ಹಾಯ್ ಬಂಧುಗಳೇ, ಎಲ್ರಿಗೂ ನನ್ನ ನಮಸ್ಕಾರಗಳು. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ನಿಮಗೆ ಹೇಳಕ್ಕೆ ಬಂದಿರೋ ವಿಷಯ ಏನಂತ ಹೇಳಿದ್ರೆ, ತುಂಬ ಹೆಲ್ತಿ ಆಗಿರುವಂತಹ ಗೋಬಿ ಮಂಚೂರಿ, ಡ್ರೈ ಗೋಬಿ ಮತ್ತು ಮಸಾಲೆ ಗೋಬಿನ ಮನೇಲಿ ಹೇಗೆ ಮಾಡ್ಕೊಳ್ಳೋದು ನೋಡೋದು ಬನ್ನಿ. ನಾನು ಮೊದಲನೇದಾಗಿ ಇಲ್ಲಿ 4 ಥರ ಪೌಡರ್ಗಳನ್ನ ತೊಗೊಂಡಿದ್ದೀನಿ. ಈ ಪೌಡರ್ಗಳು ಮೀನ್ಸ್ ಅಕ್ಕಿ ಹಿಟ್ಟು, ಕಡಲೆ ಹಿಟ್ಟು ಮತ್ತು ಮೈದಾ ಜೊತೆಗೆ ಕಾರ್ನ್ಫ್ಲವರ್. ಮೊದಲನೇದಾಗಿ ನಾನು ಸ್ವಲ್ಪ ಎಲೆಕೋಸು ಬರುತ್ತಲ್ಲ, ಎಲೆಕೋಸನ್ನ ಸ್ವಲ್ಪ ಸಣ್ಣದಾಗಿ ಹಚ್ಕೊಂಡು ಇಟ್ಕೊಂಡಿದ್ದು. ನೋಡಿ ಎಷ್ಟು ಸಣ್ಣ ಅಂತ ಹೇಳಿದ್ರೆ ತುಂಬಾ ಸಣ್ಣ ಇರಬೇಕು. ಇದು ನೀಟಾಗಿ ಡ್ರೈ ಗೋಬಿ ಮಾಡಿದಾಗ ಅದು ಕರುಮ್ ಅನ್ನೋ ಥರ ಬರಬೇಕು ಅಂತ ಹೇಳಿದ್ರೆ ನಾವು ಸಣ್ಣದಾಗೆ ಹಚ್ಕೋಬೇಕಾಗುತ್ತೆ. ನೀಟಾಗಿ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ. ನಾನಿವಾಗ ರೆಡಿ ಇಟ್ಕೊಂಡಿರುವಂಥ ಪೌಡರ್ಗಳನ್ನ ಇದರೊಳಗಡೆ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋದು. ಬನ್ನಿ ಯಾವ ಥರ ಮಿಕ್ಸ್ ಮಾಡೋದು ಅಂತ. ನಾನು ಅರ್ಧ ಬೌಲಲ್ಲಿ ಅದಕ್ಕೂ ಸ್ವಲ್ಪನೇ ಕಡಲೆ ಹಿಟ್ಟನ್ನು ಹಾಕೋತಾ ಇದ್ದೀನಿ. ಅಂತ ಹೇಳಿದ್ರೆ ನಮಗೆ ಕಲಿಸ್ಲಿಕ್ಕೆ ಎಷ್ಟು ಬೇಕಾಗಿರುತ್ತೆ ಅಷ್ಟು, ಅರ್ಧ ಬೌಲಿಗಿಂತ ಸ್ವಲ್ಪ ಕಡಿಮೆನೇ. ಇದು ಬಂದು ಅಕ್ಕಿ ಹಿಟ್ಟು ಅಷ್ಟೇ ಒಂದು 3/4 ಬೌಲ್ ಹಾಕ್ಕೊಂಡಿದ್ದೀನಿ. ಇದು ಸ್ವಲ್ಪ ಮೈದಾ ಹಿಟ್ಟು, ಇದು ಅಷ್ಟೇ. ನಿಮಗೆ ಒಂದು ಅರ್ಧ ಬೌಲ್ ತೊಗೊಂಡ್ರೆ ಸಾಕಾಗುತ್ತೆ. ಇದು ಬಂದು ಕಾರ್ನ್ಫ್ಲವರು ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀನಿ, ಏಕೆಂದರೆ ಹಿಟ್ಟು ಅಂಟ್ಕೋಬೇಕಲ್ವ, ನಾವು ನೀರು ಹಾಕದೆ ಕಲಸೋದ್ರಿಂದ ಹಿಟ್ಟು ಅಂಟ್ಕೊಳ್ಳೋಕ್ಕೆ. ನಾನು ಚಿಲ್ಲಿ ಫ್ಲೆಕ್ಸ್ನ ಹಾಕ್ತಾರೋ ಉದ್ದೇಶ ಏನು ಅಂತ ಹೇಳಿದ್ರೆ, ಇದು ಡ್ರೈ ಗೋಬಿಗೆ ಟೇಸ್ಟ್ ಬರಲಿ ಮತ್ತು ಖಾರ ಇರಲಿ ಅಂತ ಹೇಳ್ಬಿಟ್ಟು ಚಿಲ್ಲಿ ಫ್ಲೆಕ್ಸ್ನ ಹಾಕೋತಾ ಇದ್ದೀನಿ. ನೆಕ್ಸ್ಟು ರುಚಿಗೆ ತಕ್ಕಷ್ಟು ಉಪ್ಪು. ಇನ್ಯಾವುದೇ ರೀತಿ ಪೌಡರ್ಗಳನ್ನ ಆ್ಯಡ್ ಮಾಡೋ ಅಗತ್ಯ ಇಲ್ಲ, ಇನ್ಯಾವುದೇ ರೀತಿ ಮಸಾಲೆ ಆ್ಯಡ್ ಮಾಡೋ ಅಗತ್ಯ ಇರಲ್ಲ. ನಾನು ಇಷ್ಟೊಂದು ಮಾತ್ರ ಹಾಕೋತಾ ಇದ್ದೀನಿ. ಇದನ್ನು ಹಾಕಿ ನೀಟಾಗಿ ಕಲಿಸ್ಕೊಳ್ಳೋದು. ಅಂತ ಹೇಳಿದ್ರೆ ಪಕೋಡ ಟೈಪ್ ಬರುತ್ತಲ್ಲ, ಆ ರೀತಿ ನೀರನ್ನು ಹಾಕಬಾರ್ದು. ತೊಳೆದಿರೋದ್ರಿಂದ ಕೋಸಲ್ಲೇ ತುಂಬ ನೀರಿರುತ್ತೆ. ಆಲ್ಮೋಸ್ಟ್ ನೀರುಗಳನ್ನೆಲ್ಲ ತೆಗೆದು ಇಟ್ಕೊಂಡಿದ್ದೀನಿ. ಆದರೂ ನಾವು ಈ ಥರ ಕಲಿಸ್ತಾ ಏನಾಗುತ್ತೆ, ನೀರು ಬಿಟ್ಕೊಳ್ಳುತ್ತೆ. ಅದರಿಂದ ನೀರು ಹಾಕೋದು ಬೇಡ. ಹಾಗೆ ನಿಧಾನಕ್ಕೆ ಕಲಿಸ್ಕೊಳ್ಳೋದು. ನಾವು ಆರಾಮ್ಸೆ ಮನೇಲಿ ಒಂದು 30 ರೂಪೀಸ್ 40 ರೂಪೀಸ್ ಖರ್ಚು ಮಾಡಿದ್ರೆ ಮನೆ ಮಂದಿ ಎಲ್ಲ ತಿನ್ನುವಷ್ಟು ಗೋಬಿನ ಮನೇಲಿ ಮಾಡ್ಕೊಬೋದು. ಇವತ್ತು ನಾನು ಒಂದು 30 ರೂಪೀಸ್ ಮಾತ್ರ ಇನ್ವೆಸ್ಟ್ ಮಾಡಿದ್ದೀನಿ. ಒಂದು 20 ರೂಪೀಸಿಗೆ ಮಾತ್ರ ಕೋಸನ್ನು ತೊಗೊಂಡು ಮನೇಲಿರುವಂಥ ಐಟಮ್ಸ್ಗಳನ್ನ ಹಾಕಿ ಮಾಡ್ತಾ ಇರೋದು. ನೋಡಿ, ಮೆಣಸಿನ್ಕಾಯಿ ಪೌಡರ್ನ ಹಾಕ್ಕೊಂಡಿದ್ದೀನಿ. ಕಲ್ಲರ್ ಬೇಕಂದರೆ ನೋಡಿ, ಯಾವುದೇ ರೀತಿ ಕಲ್ಲರ್ನ ಯೂಸ್ ಮಾಡ್ತಾಯಿಲ್ಲ. ಗೋಬಿಗೆ ಹಾಕುವಂಥ ಕಲ್ಲರ್ಗಳನ್ನ ಆಲ್ರೆಡಿ ಬ್ಯಾನ್ ಮಾಡಿದ್ದಾರೆ, ಆದರೂ ಕೆಲವು ಕಡೆ ಯೂಸ್ ಮಾಡ್ತಿರ್ತಾರೆ. ಆ್ಯಂಡ್ ದೆನ್ ನಾವು ಮನೇಲಿ ಮಾಡಿ ಬೇಯಿಸುವಷ್ಟು ಅವರು ಬೇಯಿಸ್ಕೊಡಲ್ಲ ನಮಗೆ. ನೋಡಿ, ನೀಟಾಗಿ ಒಂದು ಅರ್ಧ ಗಂಟೆ ಕಲಿಸಿದ್ದೀನಿ ಅಂತ ಅಂದ್ಕೊಳ್ಳಿ, ಈ ಥರ ಬಂದಿದೆ. ನೀಟಾಗಿ ಕಲಿಸಿದ್ರೆ ಅದು ಗೋಬಿ ಹಾಕಲಿಕ್ಕೂ ತುಂಬ ಚೆನ್ನಾಗಿ ಬರುತ್ತೆ. ನಮಗೆ ಯಾವ ಟೈಪಲ್ಲಿ ಬೇಕಾದರೂ ಹಾಕ್ಕೋಬೋದು. ಸಣ್ಣ ಬೇಕಂದರೆ ಸಣ್ಣ, ದಪ್ಪ ಬೇಕಂದರೆ ದಪ್ಪ ಹಾಕ್ಕೋಬೋದು. ಈಗ ರೆಡಿ ಆಗಿದೆ ಇದು. ನಾವೀಗ ಗೋಬಿಗೆ ನೀವು ಅಂಗಡಿಗಳಲ್ಲಿ ನೋಡಿರ್ತೀರ, ರಸ ಹಾಕ್ತಾರೆ ಕೆಂಪುದಾಗಿ, ಅದನ್ನು ಯಾವ ಥರ ಮಾಡೋದು ಅಂತ ನೋಡೋದ. ಕೆಮ್ಮಣ್ಣು ಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಖಾರಕ್ಕೆ ತಕ್ಕಷ್ಟು ಹಾಕ್ಕೊಂಡಿದ್ದೀನಿ. ಒಂದು 4 ಟೊಮೊಟೊ, ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಶುಂಠಿ, ಇದನ್ನು ನಾನು ಹಾಕ್ಕೊಂಡು ರುಬ್ಕೋತಾ ಇದ್ದೀನಿ. ಶುಂಠಿ, ಹಸಿಮೆಣಸಿನ್ಕಾಯಿ, 4 ಟೊಮೊಟೊ ಸಾಸನ್ನು ನಾನು ಹೊರಗಡೆಯಿಂದ ತರೋದನ್ನು ಯೂಸ್ ಮಾಡೋದು ಬೇಡ ಅಂಥೇಳಿ ಟೊಮೊಟೊನೂ ಹಾಕಿ ರುಬ್ಕೋತಾ ಇದ್ದೀನಿ. ಇದಿಷ್ಟು ರುಬ್ಕೊಳ್ಳೋದ ಫಸ್ಟು. ನೋಡಿ, ಮಸಾಲೆ ನೀಟಾಗಿ ರೆಡಿಯಾಗಿದೆ. ಈ ರೆಡಿಯಾಗಿರುವಂಥ ಮಸಾಲೆನ ಇಲ್ಲ ಅಂತ ಹೇಳಿದ್ರು ಒಂದು 10 kg ಇರುವಂತಹ ಕೋಸ್ ಡ್ರೈ ಗೋಬಿಗೆ ಇದನ್ನು ಯೂಸ್ ಮಾಡ್ಬೋದು. ಅಷ್ಟು ಗಟ್ಟಿ ಇದೆ. ತುಂಬ ತೆಳು ಮಾಡ್ಕೋತಾರೆ ಅವರು, ಸ್ವಲ್ಪ ಗಟ್ಟಿ ಇದೆ. ನೋಡಿ, ನಾನೀಗ ಕಾರ್ನ್ಫ್ಲವರ್ ಇದೆಯಲ್ಲ, ಅದೊಂದು 2 ಸ್ಪೂನ್ ಕಾರ್ನ್ಫ್ಲವರ್ ಹಾಕ್ಕೊಂಡು ಸ್ವಲ್ಪ ನೀರನ್ನು ಹಾಕಿ ಮಿಕ್ಸ್ ಮಾಡಿದ್ದೀನಿ, ಗಟ್ಟಿ ಬರಲಿ ಅನ್ನೋ ಉದ್ದೇಶಕ್ಕೆ ಅಷ್ಟೇ. ಇದು ರೆಡಿಯಾಗಿದೆ. ಈಗ ಬನ್ನಿ, ಎಣ್ಣೆ ಕಾಯ್ತಿರೋ ಎಣ್ಣೆಗೆ ನಾವು ಗೋಬಿನ ಹಾಕ್ಕೊಳ್ಳೋದು. ಸ್ವಲ್ಪ ತೀರಾ ಸಣ್ಣ, ನಿಮ್ಮ ಬೆರಳು ಗಾತ್ರದಲ್ಲಿ ಹಾಕಿದ್ರೆ ಸಾಕಾಗುತ್ತೆ. ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಯಾವುದೇ ರೀತಿ ಕಲ್ಲರ್ ಹಾಕ್ತಾ ಇರೋದ್ರಿಂದ ನಾವು ಎಷ್ಟು ಬೇಕನ್ಸುತ್ತೆ ಅಷ್ಟು ಹೆಲ್ತಿಯಾಗಿ ಅದನ್ನು ಎಣ್ಣೆಯಲ್ಲಿ ಬೇಯಿಸ್ಕೊಬೋದು. ಕೆಲವು ಕಡೆ ತುಂಬ ಹಸಿ ಇರುವಾಗಲೇ ತೆಗೆದುಬಿಟ್ಟು ಕೊಟ್ಬಿಡ್ತಾರೆ. ನಾವು ಮಸಾಲೆ ಹಾಕಿರೋದ್ರಿಂದ ಗೊತ್ತಾಗಲ್ಲ, ತಿನ್ಕೋತೀವಿ. ಎಲ್ಲೇ ಗೋಬಿ ತೊಗೊಳಕ್ಕೆ ಹೋದ್ರೂ ಒಂದು ಕೆಟ್ಟ ಅಭ್ಯಾಸನೋ ಒಳ್ಳೆಯ ಅಭ್ಯಾಸನೋ ಗೊತ್ತಿಲ್ಲ, ಡ್ರೈ ಗೋಬಿನ ಕೇಳುವಂಥದ್ದು. ಅವರು ಅಷ್ಟು ಇನ್ವೆಸ್ಟ್ ಮಾಡಿದ್ದೀವಿ, ಇಷ್ಟು ಮಗಿಲು, ಕೆಲವರೊಬ್ಬರು ಕೊಡ್ತಾರೆ, ಕೆಲವೊಬ್ಬರು ಕೊಡಲ್ಲ. ಹಾಗಿದ್ದಾಗ ನಾವು ಈ ಥರ ಮನೇಲಿ ಮಾಡಿದಾಗ ಆರಾಮ್ಸೆ ತಿನ್ಬೋದು. ನೋಡಿ, ಎಷ್ಟು ನೀಟಾಗಿ ಬೆಂದಿದೆ, ನೀಟಾಗಿ ರೆಡಿಯಾಗಿದೆ. ಸ್ವಲ್ಪ ಈರುಳ್ಳಿ, ಸ್ವಲ್ಪ ಕರಿಬೇವಿನ ಸೊಪ್ಪು, 1-2 ಸ್ಪೂನ್ ಮಾತ್ರ ಹಾಕಿ, ಎಣ್ಣೆನ ಜಾಸ್ತಿ ಹಾಕಬಾರ್ದು. ಅದರಿಂದ ಸ್ವಲ್ಪ ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಜೊತೆಗೆ ಕ್ಯಾಪ್ಸಿಕಮ್, ಎರಡನ್ನೂ ಹಾಕಿದ ನಂತರ ನಾವೇನು ಮಸಾಲೆ ರೆಡಿ ಮಾಡಿ ಇಟ್ಕೊಂಡಿದ್ವಿ ಅದನ್ನು ಹಾಕಿ ಸ್ವಲ್ಪ ತೆಳು ಮಾಡ್ಕೊಳ್ಳಿ. ಜಾಸ್ತಿ ಗಟ್ಟಿ ಬೇಡ, ಸ್ವಲ್ಪ ನೀರನ್ನು ಆ್ಯಡ್ ಮಾಡಿ ತೆಳು ಮಾಡ್ಕೊಳ್ಳೋದು. ಇನ್ಯಾವುದೇ ರೀತಿ ಪೌಡರ್ಸ್ಗಳನ್ನ ಹಾಕ್ತಿಲ್ಲ ನಾನು. ಇದಕ್ಕೆ ನಾವು ಸ್ವಲ್ಪ ರುಚಿಗೆ ತಕ್ಕಷ್ಟು, ಅಂದರೆ ಗೋಬಿಗೆ ಹಾಕಿದ್ದೀವಿ, ಇದನ್ನು ನೋಡಿ ಮಸಾಲೆಗೆ ಎಷ್ಟು ಬೇಕು ಅಷ್ಟು ಮಾತ್ರ ಹಾಕ್ಕೊಳ್ಳೋದು. ಇದು ಒಂದು ಸೋಯಾ ಸಾಸ್, 1 ಸ್ಪೂನು ಸೋಯಾ ಸಾಸನ್ನು ಯೂಸ್ ಮಾಡಿದ್ದೀನಿ. ಥಿಕ್ನೆಸ್ ಬರುತ್ತೆ ಆ್ಯಂಡ್ ದೆನ್ ಕಲ್ಲರ್ ಬರುತ್ತೆ.
ಟೇಸ್ಟ್ ಇರುತ್ತೆ. ಅದಕ್ಕೋಸ್ಕರ ಅದನ್ನು ಯೂಸ್ ಮಾಡಿದ್ದೀನಿ. ನೋಡಿ ರೆಡಿ ಆಗ್ತಾಯಿದೆ. ಮಸಾಲೆ ಗಮ್ ಅಂತ ಇದೆ. ಡ್ರೈ ಗೋಬಿ ನೋಡಿದ್ರೆ ಇದೇ ಸಾಕಪ್ಪ ತಿನ್ಬಿಡ್ಲಾ ಅನ್ನೋಷ್ಟಿದೆ. ನನ್ನ ಮಗನಿಗಂತೂ ತುಂಬ ಇಷ್ಟ ಡ್ರೈ ಗೋಬಿ. ರೆಡಿ ಆಗ್ತಿರುವಂಥ ಮಸಾಲೆ ಒಳಗಡೆ ನಾವೇನು ಮಾಡೋದ, ಈ ಡ್ರೈ ಗೋಬಿನ ಹಾಕಿ ಮಿಕ್ಸ್ ಮಾಡೋದ. ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ. ಅಂಗಡಿಗಳಲ್ಲಿ ಇದೇ ಥರನೇ ಮಾಡಿಕೊಡ್ತಾರೆ. ನಾವು ಮನೆಯಲ್ಲೇ ಮಾಡ್ಕೋಬೋದು. ಆರಾಮ್ಸೆ ಒಂದು 40 ರೂಪೀಸ್ 50 ರೂಪೀಸ್ ಇನ್ವೆಸ್ಟ್ ಮಾಡಿದ್ರೆ ಸಾಕು. ಮನೆ ಮಂದಿಯೆಲ್ಲ ಹೊಟ್ಟೆ ತುಂಬ ತಿನ್ನುವಷ್ಟು ಡ್ರೈ ಗೋಬಿ ಆ್ಯಂಡ್ ದೆನ್ ಮಸಾಲೆ ಗೋಬಿ ಎರಡೂ ರೆಡಿ ಆಗುತ್ತೆ. ಸ್ವಲ್ಪ ಮೇಲೆ ಕ್ಯಾಪ್ಸಿಕಮ್ಮು, ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಮುಗೀತು. ಇದ್ರ ಜೊತೆಗೆ ಸ್ವಲ್ಪ ನಿಂಬೆ ರಸ, ನಾವು ಇದಕ್ಕೆ ವಿನೆಗರ್ ಯೂಸ್ ಮಾಡಿಲ್ಲ, ಅದರಿಂದ ಸ್ವಲ್ಪ ನಿಂಬೆ ರಸನ ಹಾಕೋಬೇಕಾಗತ್ತೆ. ಇದು ಸ್ವಲ್ಪ ಡ್ರೈ ಆದ ನಂತರ ನೋಡಿ, ಅರ್ಧ ಪ್ಲೇಟ್ ಅಂತ ಹೇಳಿದ್ರೆ ಆ ಥರ ಒಂದು ಅಲ್ಲೆಗಳಲ್ಲಿ ತುಂಬ ಕೊಡಲ್ಲ. ನಮ್ಮಲ್ಲಿ ತುಂಬಾನು ತೊಗೋಬೋದು, ಮತ್ತಷ್ಟು ತೊಗೋಬೋದು, ಅಷ್ಟು ಆಗಿದೆ. ಟ್ರೈ ಮಾಡಿ ಮನೆಗಳಲ್ಲಿ. ಆದಷ್ಟು ಮಕ್ಕಳು ಆರೋಗ್ಯ ನಮ್ಮ ಕೈಲಿರೋದ್ರಿಂದ ಆದಷ್ಟು ನಾವು ಮನೇಲಿ ಮಾಡಿರೋ ತಿಂಡಿಗಳನ್ನ ಕೊಟ್ಟು ಅವರಿಗೆ ಕನ್ವಿನ್ಸ್ ಮಾಡಿ ಹೊರಗಡೆ ತಿಂಡಿನ ಕಂಟ್ರೋಲ್ ಮಾಡೋರ ಥರ ಮಾಡ್ಬೋದು. ನೋಡಿ ಸಾಸು ಜೊತೆಗೆ ಹಚ್ಕೊಂಡು ತಿಂತಾಯಿದ್ರೆ ವಾವ್, ಹೆಮ್ಮಿ ಸೂಪರ್ ಟೇಸ್ಟ್. ಒಮ್ಮೆ ಟ್ರೈ ಮಾಡಿ. ಈ ಥರ ನೀವು ಟ್ರೈ ಮಾಡಿಕೊಟ್ಬಿಟ್ರೆ ಮಕ್ಳುಗಳು ಹೊರಗಡೆ ತಿಂಡಿ ಕೇಳೋದೇ ಇಲ್ಲ. ಅಷ್ಟು ಚೆನ್ನಾಗಿ ಬರುತ್ತೆ. ಇದೇನೆ ಹೊರಗಡೆ ತಿಂಡಿ ಹಾಕಿ ಕೇಳ್ತಾರೆ ಹೇಳಿ. ಇವಾಗೆಲ್ಲ ಟೇಸ್ಟಿಂಗ್ ಪೌಡ್ರ್ ಯೂಸ್ ಮಾಡಬಾರ್ದು ಅಂತ ಹೇಳಿದರೆ, ರುಚಿ ಬರಲಿಕ್ಕೆ ಟೇಸ್ಟಿಂಗ್ ಪೌಡ್ರ್ ಯೂಸ್ ಮಾಡ್ತಾರೆ. ಆದಷ್ಟು ಮನೇಲಿ ಮಾಡೋದ್ರಿಂದ ಅದೆಲ್ಲ ಕಂಟ್ರೋಲ್ ಮಾಡ್ಬೋದು. ತುಂಬ ಆರೋಗ್ಯಕರವಾದಂತಹ ಗೋಬಿ ಮಂಚೂರಿ ರೆಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್.